ಡೊನಾಲ್ಡ್ ಟ್ರಂಪ್ ಅಮೆರಿಕದ ನೂತನ ಅಧ್ಯಕ್ಷರಾದಾಗಿನಿಂದ ತಮ್ಮ ಆಡಳಿತದಲ್ಲಿ ದಿನಕ್ಕೊಂದು ಬದಲಾವಣೆ ತರುತ್ತಿದ್ದಾರೆ. ಇತ್ತೀಚೆಗಷ್ಟೇ ವಿದೇಶಿ ಡಿಜಿಟಲ್ ಉತ್ಪನ್ನಗಳ ಮೇಲಿನ ಸುಂಕ ಹೆಚ್ಚಿಸಿ ಭಾರೀ ಸುದ್ದಿಯಾಗಿದ್ರು. ಇದೀಗ ವಿದೇಶಗಳಿಂದ ಅಮೆರಿಕಾಗೆ ರಫ್ತಾಗುವ ಕಾರುಗಳ ಮೇಲಿನ ತೆರಿಗೆ ಹೆಚ್ಚಿಸಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇದರಿಂದ ಭಾರತದಲ್ಲಿ ಕಾರು ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಟ್ರಂಪ್ ಮೋದಿಯ ಬೆಸ್ಟ್ ಫ್ರೆಂಡ್ ಆಗಿದ್ರೂ ಈ ರೀತಿಯ ಬದಲಾವಣೆ ತಂದಿರೋದು ಭಾರತದೊಟ್ಟಿಗಿನ ಸಂಬಂಧದ ಮೇಲೆ ಭಾರೀ ಪರಿಣಾಮ ಬೀರಲಿದೆ. ಇದೇ ಏಪ್ರಿಲ್ 2ರಿಂದ ವಿದೇಶಿ ಕಾರುಗಳ ಮೇಲೆ ಶೇಕಡ 2.5ರಷ್ಟಿದ್ದ ತೆರಿಗೆಯನ್ನ ಶೇಕಡ 25ರಷ್ಟು ಮಾಡಲು ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಅಮೆರಿಕದಾಚೆ ತಯಾರಾಗುವ ಹಾಗೂ ಅಮೆರಿಕಾಗೆ ರಫ್ತಾಗುವ ಕಾರು ಹಾಗೂ ಲಘುಭಾರದ ಟ್ರಕ್ಗಳ ಮೇಲೆ ಶೇಕಡ 25ರಷ್ಟು ತೆರಿಗೆ ಹೇರುವುದರಿಂದ ಭಾರತದ ಆಟೋಮೊಬೈಲ್ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಭಾರತೀಯ ಕಂಪನಿಗಳಾದ ಟಾಟಾ ಮೋಟಾರ್ಸ್, ಈಚರ್ ಮೋಟಾರ್ಸ್ ಹಾಗೂ ಸೋನಾ BLW ಕಂಪನಿಗಳಿಗೆ ಆತಂಕ ಶುರುವಾಗಿದೆ. ಟಾಟಾ ಮೋಟಾರ್ಸ್ನ ಜಾಗ್ವರ್ ಲ್ಯಾಂಡ್ ರೋವರ್, ಈಚರ್ ಮೋಟಾರ್ಸ್ನ ಎನ್ಫೀಲ್ಡ್ ಬೈಕ್ಗಳು, ಸೋನಾ LW ಕಂಪನಿ ಕಾರು ಹಾಗೂ ಟ್ರ್ಯಾಕ್ಟರ್ಗಳಿಗೆ ಅಮೆರಿಕದಲ್ಲಿ ಭಾರೀ ಬೇಡಿಕೆ ಇದೆ. ಹೀಗಿರುವಾಗ ಟ್ರಂಪ್ ವಿದೇಶಿ ಕಾರುಗಳ ಮೇಲೆ ತೆರಿಗೆ ಹೆಚ್ಚಿಸಿರೋದು ಈ ಕಂಪನಿಗಳ ಆದಾಯಕ್ಕೆ ಭಾರೀ ಹೊಡೆತ ಕೊಟ್ಟಿದೆ. ಜೊತೆಗೆ ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೂ ಏರುಪೇರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.